ಹೆಂಗಾಗಿತ್ರಿ ಗೀ ರೋಸ್ಟ್ ಚಿಕನ್? ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ಫಾಕ್ ನಸೀಮ್ ಫ್ಯಾಮಿಲಿ ವ್ಲಾಗ್ಸ್ ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಹೊರಗಡೆ ಬಂದೀನಿ. ವಾಯ್ಸ್ ಓವರ್ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಫುಲ್ ಸ್ವಲ್ಪ ಸೌಂಡ್ ಇತ್ತು, ಹಾಗಾಗಿ ನಾನು ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ನಮ್ದು ಮಾರ್ಕೆಟ್ನಾಗ ಕೆಲಸ ಇತ್ತು, ಹಾಗೆ ವೆಜಿಟೇಬಲ್ ಅದು ತರೋದಿತ್ತು ಫ್ರೆಂಡ್ಸ್, ಹಾಗಾಗಿ ನಾವು ಹೋಗ್ತಾ ಇದ್ವಿ. ಈಗ ಬರೀ ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡ್ರಿ, ಹಂಗಂದ್ರೆ ಏನಿದೆ ಅಂತ ಹೇಳಿ ಗೊತ್ತಾಗುತ್ತಾ. ಒಂದು ಪಾರ್ಸಲ್ ಬರೋದಿತ್ತು ನಮ್ಗೆ, ಹಾಗಾಗಿ ನಾವು ಸ್ವಲ್ಪ ಇಲ್ಲಿ ನಿಂತ್ಕೊಂಡಿದ್ವಿ. ಈಗ ನಾನು ಇಲ್ಲಿಂದ LBS ಮಾರ್ಕೆಟ್ಗೆ ಹೋಗ್ತೀನಿ ರೀ. ಮತ್ತು ನಾವು ಸ್ವಲ್ಪ APMCಗೆ ಬಂದಿದ್ವಿ. ಇಲ್ಲಿ ಬಂದಿಂದ ಸ್ವಲ್ಪ ನಮ್ದು ಇಲ್ಲಿ ಕೆಲಸ ಇತ್ತು, ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ನಾವು LBS ಮಾರ್ಕೆಟ್ಗೆ ಹೋಗ್ತೀನಿ ರೀ ಫ್ರೆಂಡ್ಸ್. ಅದು ವೆಜಿಟೇಬಲ್ ತೊಗೊಳಾಗ, ಹಾಗಾಗಿ ಅಲ್ಲಿದ್ದು ಎಷ್ಟು ಆಗುತ್ತಾ ಅಷ್ಟು ನಿಮ್ಗೆ ತೋರಿಸೋದು ಟ್ರೈ ಮಾಡ್ತೀನಿ ರೀ ಫ್ರೆಂಡ್ಸ್. ಬರ್ರಿ ಈಗ ಅಲ್ಲಿ ಹೋಗೋಣ LBS ಮಾರ್ಕೆಟ್ಗೆ. ಇಲ್ಲೇ ಅಂತೂ ನಮ್ಮದು ಕೆಲಸ ಆಯ್ತು ರೀ. ಈಗ ನಾನು ನಿಮ್ಗೆ ಕರ್ಕೊಂಡು ಹೋಗೋದು LBS ಮಾರ್ಕೆಟ್, ವೆಜಿಟೇಬಲ್ LBS ಮಾರ್ಕೆಟ್ ರೀ ಫ್ರೆಂಡ್ಸ್. ಬರ್ರಿ ಹೋಗೋಣ. ಈಗ ನೋಡಿ ಫ್ರೆಂಡ್ಸ್, ಈಗ ನಾವು ಹೋಗ್ತಾ ಇದ್ದೀವಿ. ಮತ್ತು ಇದಕ್ಕೆ ಡೈರೆಕ್ಟ್ ಈಗ LBS ಮಾರ್ಕೆಟ್ಗೆ ಹೋಗ್ಬೇಕು ರೀ. ವೆಜಿಟೇಬಲ್ ಇದ್ದಿಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಹಸ್ಬೆಂಡ್ ಮತ್ತು ಸ್ವಲ್ಪ ಇಲ್ಲಿ ಕೆಲಸ ಇತ್ತು, ನಾನು ಅವ್ರ ಜೊತೆ ಬಂದಿದ್ದೆ. ಹಾಗಾಗಿ ಈಗ ವೆಜಿಟೇಬಲ್ ಎಲ್ಲ ತೊಗೊಂಡು ಮತ್ತು ಏನೇನು ಬೇಕು ಅದು ತೊಗೋಬೇಕು ರೀ ಫ್ರೆಂಡ್ಸ್. ತೊಗೊಂಡಿಂದ ಅದು ಇವತ್ತು ಸ್ಪೆಷಲಾಗಿ ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ಗೀ ರೋಸ್ಟ್ ಚಿಕನ್ ಮಾಡ್ತೀನಿ ರೀ. ಹಾಗೆ ನಾವು ಚಿಕನ್ ಮತ್ತು ವೆಜಿಟೇಬಲ್ ಎಲ್ಲ ಖಾಲಿಯಾಗಿತ್ತಲ್ಲ, ಎಲ್ಲ ತೊಗೊಂಡು ಹೋಗಿದ್ರೆ ಆಯ್ತು ಅಂಥೇಳಿ ಹಸ್ಬೆಂಡ್ ಜೊತೆ ನಾನು ಬಂದೆ. ಈಗ ನಾವು ಮಾರ್ಕೆಟ್ಗೆ ಹೋಗ್ತಾ ಇದ್ವಿ. ಮತ್ತು ಸ್ವಲ್ಪ ದಾರಿಯಾಗಿಂದ ವ್ಯೂ ಚಲೋ ಅನಿಸಿತ್ತು ನನಗೆ, ಹಾಗೆ ವ್ಯೂ ತೊಗೊಂಡೆ ನಾನು. ಈಗ ಹೋಗಿಂದ ಮನೆಗಂತೂ ಫುಲ್ ಕೆಲಸ ಇದ್ರಿ ಫ್ರೆಂಡ್ಸ್, ಅಷ್ಟೆಲ್ಲ ಕೆಲಸ ಮಾಡ್ಕೋಬೇಕು. ಮತ್ತು ಇಲ್ಲಿ ಎಲ್ಲ ನಾವು ನಮ್ಮದು ಮಾರ್ಕೆಟ್ ಮುಗಿಸ್ಕೊಂಡು ಈಗ ಮನೆಗೆ ಹೋಗೋದು. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು, ಬಿಜಾಪುರ LBS ಮಾರ್ಕೆಟ್ ರೀ ಇದು. ಈಗ ವೆಜಿಟೇಬಲ್ ಮಾರ್ಕೆಟ್ಗೆ ಒಳಗೆ ಬಂದೀನಿ ನೋಡಿರಿ ಫ್ರೆಂಡ್ಸ್. ನಾನು ನೋಡ್ಬೋದು ಎಷ್ಟು ಗ್ರೀನಾಗಿ, ಎಷ್ಟು ವೆಜಿಟೇಬಲ್ ಎಷ್ಟು ಸೂಪರಾಗಿ, ಎಷ್ಟು ಫ್ರೆಶ್ ಆಗಿದೆ ನೋಡ್ರಿ. ಎಲ್ಲ ಬೆಳಗ್ಗೆ ಬಂದರೆ ಭಾಳ ಫ್ರೆಶ್ ಸಿಗುತ್ತೆ ರೀ ಇಲ್ಲಿ LBS ಮಾರ್ಕೆಟ್ ಒಳಗೆ. ಬೆಂಡೆಕಾಯಿ, ಹೀರೆಕಾಯಿ ಮತ್ತು ಇದು ಸೌತೆಕಾಯಿ ಎಲ್ಲ ನೋಡ್ರಿ ಫ್ರೆಂಡ್ಸ್, ಫುಲ್ ಫ್ರೆಶ್ ರೀ. ಏನಾರ ತಗೋರಿ ಫುಲ್ ಫ್ರೆಶ್ ಸಿಗುತ್ತಾ. ಜಲ್ದಿನ ಬರ್ಬೇಕು ರೀ, ಇಲ್ಲಿ 10 ಗಂಟೆಗೆ ಬರಬೇಕು. ನೋಡಿರಿ ಫ್ರೆಂಡ್ಸ್, ಎಷ್ಟು ಸೂಪರಾಗಿದೆ ನೋಡಿರಿ ವೆಜಿಟೇಬಲ್ಸ್. ನೋಡ್ಬೋದು ನೀವು. ನನಗಂತೂ ಇದು ನೋಡೋಕೆ ಭಾಳ ಖುಷಿ ಆಗುತ್ತೆ. ಈಗ ಈರುಳ್ಳಿ ತೊಗೊಂಡಿವಿ ಮತ್ತು ಟೊಮ್ಯಾಟೊ ತೊಗೊಂಡಿನಿ ಫ್ರೆಂಡ್ಸ್. ಮನೆಗೆ ಹೋಗಿಂದ ಏನೇನು ತೊಗೊಂಡಿನಿ ಅಂಥೇಳಿ ಎಲ್ಲ ನಿಮ್ಗೆ ತೋರಿಸ್ತೀನಿ ರೀ. ಈಗೆಲ್ಲ ನಮ್ಮದು ಮಾರ್ಕೆಟಿಂಗ್ ಎಲ್ಲ ಮುಗೀತು. ಈಗ ಸ್ವಲ್ಪ ಫ್ರೂಟ್ಸ್ ಅಷ್ಟು ತೊಗೊಂಡಿದ್ವಿ. ತೊಗೊಂಡಿಂದ ಮನೆಗೆ ಹೋಗಿ ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್. ಮನೆಗೆ ಹೋಗಿ LBS ಮಾರ್ಕೆಟ್ ಶಾಪಿಂಗ್ ಎಲ್ಲ ಆಯ್ತು ನೋಡ್ರಿ ನಮ್ಮದು. ಈಗ ಮನೆಗೆ ಹೋಗೋದು. ಹಸ್ಬೆಂಡ್ ಬೈಕ್ ತರಕ್ಕೆ ಹೋಗಿದ್ದು, ಹಾಗೆ ನಾನು ನಿಂತ್ಕೊಂಡಿದ್ದಿಲ್ಲ. ಈಗ ಮನೆಗೆ ಬಂದೀನಿ ನೋಡಿ ಫ್ರೆಂಡ್ಸ್. ಜಸ್ಟ್ ಈಗ ಬಂದು ನಾನು ಸ್ವಲ್ಪ ನೀರು ಕುಡಿದು ನಿಮ್ಮ ಜೊತೆ ಇದೆಲ್ಲ ನಾನು ಏನೇನು ತೊಗೊಂಬಂದೀನಿ ಅದೆಲ್ಲ ಶೇರ್ ಮಾಡ್ತಾಯಿದ್ದೀನಿ. ಈಗ ನೋಡಿರಿ ಫ್ರೆಂಡ್ಸ್, ಏನೇನು ತೊಗೊಂಬಂದೀನಿ. ಇದು ಕೊತ್ತಂಬರಿ, ಪುದೀನ, ಕರಿಬೇವು ರೀ. ಇದು ಎಷ್ಟು ಫ್ರೆಶ್ ಇದೆ ನೋಡಿರಿ. ಮತ್ತೇನೇನು ತೊಗೊಂಬಂದೀನಿ ಅಂಥೇಳಿ ಎಲ್ಲ ತೋರಿಸ್ಕೊಡ್ತೀನಿ ರೀ ನಿಮ್ಗೆ. ಇದು ಸಬ್ಸಿ ಪಲ್ಯ ರೀ. ಇದು ಒಂದು 4 ತೊಗೊಂಡಿನಿ. ಇದು ಎಲ್ಲರ ಫೇವ್ರೆಟ್ ರೀ ನಮ್ಮ ಮನೆಯಾಗಿದು, ಹಾಗಾಗಿ ಸ್ವಲ್ಪ ಜಾಸ್ತಿನ ಯೂಸ್ ಮಾಡ್ತೀವಿ. ತಿನ್ನಕ್ಕಂತೂ ಫುಲ್ ಇಷ್ಟ ನಮಗೆಲ್ಲರಿಗೂ. ಇದು ಕರ್ಚಿಕಾಯಿ ರೀ. ಇದು ನಮ್ಮ ಹಸ್ಬೆಂಡ್ಗೆ ಭಾಳ ಫೇವ್ರೆಟ್ ರೀ ಅವ್ರದ್ದು ಇದು, ಹಾಗಾಗಿ ನಾನು ನನ್ನ ಹಸ್ಬೆಂಡ್ ತಿಂತೀವಿ. ಮತ್ತು ಇದು ಮಡಕೆ ಕಾಳು ಅಂತಾರಲ್ಲ ರೀ, ಅದು ವಟಾಣಿ ಮತ್ತು ಇದು ಚನಾ, ಇಷ್ಟೆಲ್ಲ 3 ಮಿಕ್ಸ್ ಮಾಡಿ ತೊಗೊಂಡಿನಿ ನೋಡಿರಿ ಫ್ರೆಂಡ್ಸ್ ನಾನು. ಇದು ಹಸಿಮೆಣಸಿನ್ಕಾಯಿ, ಬೆಂಡೆಕಾಯಿ ಮತ್ತಿದು ಡ್ರಮ್ ಸ್ಟಿಕ್. ಇದಕ್ಕೆ ಕನ್ನಡದಲ್ಲಿ ಏನಂತಾರೆ ನನಗೂ ಅಂತೂ ಬರ್ತಾಯಿಲ್ಲ ಹೆಸರು. ಈಗ ನೋಡಿ ಫ್ರೆಂಡ್ಸ್ ಎಷ್ಟಾಯಿತು. ನುಗ್ಗೆಕಾಯಿ ಅಂತ ನೋಡ್ರಿ, ನಮ್ಮ ಹಸ್ಬೆಂಡ್ ಹೇಳಕತ್ತಾರ. ನನಗೆ ನೆನಪಿದ್ದಿಲ್ಲ ನೋಡ್ರಿ ನನಗೆ, ನುಗ್ಗೆಕಾಯಿ ಅಂತ ನೋಡ್ರಿ ಫ್ರೆಂಡ್ಸ್. ಇದು ಕೊತ್ತಂಬರಿ ಒಂದು ಕ್ಯಾರಿ ಬ್ಯಾಗ್ನಾಗ ಹಾಕಿ ಇಟ್ಬಿಡ್ತೀನಿ. ಎಲ್ಲ ಕ್ಯಾರಿ ಬ್ಯಾಗ್ನಾಗ ಹಾಕ್ತೀನಿ. ಆಮೇಲೆ ಸೋಸಿ ಎಲ್ಲ ಬಾಕ್ಸ್ನಾಗ ಹಾಕಿ ಇಡೋದ್ರಿ. ಈಗಂತೂ ಸದ್ಯಕ್ಕೆ ಇಷ್ಟು ಹಾಕಿ ನಾನು ಫ್ರಿಜ್ನಲ್ಲಿ ಇಡ್ತೀನಿ ರೀ ಇದೆಲ್ಲ. ಈಗ ಟೈಮ್ ಇಲ್ಲ ಮತ್ತು ಅಡುಗೆನೂ ಮಾಡತೈತಿ, ಹಾಗಾಗಿ ಈಗ ಎಲ್ಲ ಕ್ಯಾರಿ ಬ್ಯಾಗ್ನಾಗ ಹಾಕಿ ಇಡೋದ್ರಿ ಫ್ರೆಂಡ್ಸ್. ಆಮೇಲೆ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಎಲ್ಲ ತೆಗೆದು ಬಾಕ್ಸ್ನಾಗ ಹಾಕಿ ಇಡೋದ್ರಿ. 1 ವಾರ ತನಕ ಬರ್ತಾವೆ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿದರೆ.
ಇದು ನೋಡಿ ಫ್ರೆಂಡ್ಸ್, ಇದು ಬೆಂಡೆಕಾಯಿ ಲೇಡಿ ಫಿಂಗರ್. ಇದು ಭಾಳ ಮಸ್ತ್ ಆಗುತ್ತೆ ರೀ. ಫ್ರೈ ಮಾಡಬೇಕು, ಇಲ್ಲಾಂದ್ರೆ ಏನಾರ ಸಬ್ಜಿ ಮಾಡಬೇಕು. ಇದರಿಂದ ಭಾಳ ಮಸ್ತ್ ಆಗುತ್ತೆ ಪಲ್ಯ ಮಾಡಿದರೆ. ಎಷ್ಟು ಎಳೆಯಾಗಿ ಎಷ್ಟು ಮಸ್ತ್ ಇದೆ ನೋಡ್ರಿ ಬೆಂಡೆಕಾಯಿ. ಇದು ಗೋಬಿ ರೀ, ಮಕ್ಕಳ ಫೇವ್ರೆಟ್ ರೀ. ಇದು ಗೋಬಿ ಗ್ರೇವಿ ಏನಾರ ಸಬ್ಜಿ ಮಾಡ್ತೀನಲ್ಲ, ಫ್ರೈ ಮಾಡ್ತೀನಿ, ಭಾಳ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಇದು ಮಕ್ಕಳಿಗೆ ಇಷ್ಟ ರೀ ಭಾಳ. ಇದು ಹಸ್ಬೆಂಡ್ ಅಷ್ಟು ಇಷ್ಟಪಡೋಂಗಿಲ್ಲ. ಗೋಬಿ 65 ಮಾಡಿದ್ರೆ ತಿಂತಾರೆ ಅವರು. ಇದು ಅಷ್ಟು ಪಲ್ಯ ಅಷ್ಟು ಇಷ್ಟ ಇಲ್ಲ. ಮಕ್ಳಿಗಂತೂ ಫುಲ್ ಇಷ್ಟ. ಟೊಮ್ಯಾಟೊ ನೋಡ್ರಿ ಕಲರ್ಫುಲ್ಲಾಗಿ ಎಷ್ಟು ಸೂಪರಾಗಿದ್ದಾವೆ. ಭಾರಿ ಸೂಪರಾಗಿದೆ ನೋಡಿರಿ ಫ್ರೆಂಡ್ಸ್. ವೆಜಿಟೇಬಲ್ಸ್ ನೋಡಿದರೆ ಕಣ್ಣಿಗೆ ಭಾಳ ಅಂದರೆ ಭಾಳ ಖುಷಿ ಆಗುತ್ತೆ. ನಿಮ್ಗೆ ಹೆಂಗೆ? ಈಗ ನೋಡಿ ಫ್ರೆಂಡ್ಸ್, ನಾನು ಇದು ಚಿಕನ್ಗೆ ವಿನೆಗರ್ ಮತ್ತು ಲಿಂಬೆ ರಸ ಹಾಕಿ ಒಂದು 10 ನಿಮಿಷ ಬಿಟ್ಟು ಕ್ಲೀನಾಗಿ ವಾಶ್ ಮಾಡ್ಕೊಂಡಿನಿ. ನೋಡ್ಬೋದು ಎಷ್ಟು ಗುಲಾಬಿ ಕಲರಾಗಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಚಿಕನ್. ಈ ಥರ ಕ್ಲೀನಾಗಿ ವಾಶ್ ಮಾಡ್ಕೋಬೇಕ್ರಿ. ನಿಮ್ಮ ಹತ್ರ ವಿನೆಗರ್ ಇದ್ದಿಲ್ಲ ಅಂದರೆ ನೀವು ಬರೀ ಲಿಂಬೆ ರಸ ಹಾಕಿ ಇಡ್ಬೋದು. ಈಗ ಮಸಾಲೆ ತಯಾರು ಮಾಡ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್. ನಾನು ಧನಿಯಾ ಮತ್ತು ಇದಕ್ಕೆ ಸೋಪ್, ಗೀ ರೋಸ್ಟ್ ಚಿಕನ್ ಮಾಡ್ತಾ ಇದ್ದೀನಿ ನಾನು. ಫಸ್ಟ್ ಧನಿಯಾ ಹಾಕಿನಿ, ಆಮೇಲೆ ಸೋಪು 1 ಚಮಚದಷ್ಟು. ಇದು ಮೆಂತೆ ಕಾಳು, ಜೀರಿಗೆ. ನನ್ನ ಹತ್ರ ಬ್ಯಾಡಗಿ ಮೆಣಸಿನ್ಕಾಯಿ ಇಲ್ಲ, ನಾನು ಇದು ಚಿಲ್ಲಿ ಪೌಡ್ರ್ ಹಾಕ್ತೀನಿ. ಇದಕ್ಕೆ ಫಸ್ಟ್ ರೋಸ್ಟ್ ಮಾಡ್ಕೊಂಬಿಡೋಣ. ಬ್ಲ್ಯಾಕ್ ಪೇಪರನ್ನು ಇದೆ ಅಂದರೆ ನಾನು ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ಟಿನಿ. ಇದು ರುಬ್ಬುವಾಗ ನಾನು ಇದ್ರೊಳಗೆ ಹಾಕ್ತೀನಿ. ಅದು ಇದ್ರೆ ಹಾಕ್ಬೋದು, ಅಂದರೆ ನನ್ನ ಹತ್ರ ಮಿಕ್ಸಿಗೆ ಹಾಕ್ಕೊಂಡಿದ್ದು ಇರೋದು ಪೌಡ್ರ್ ಇದೆ, ಹಾಗಾಗಿ ನಾನು ಹಾಗೆ ಮಾಡ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್. ಇದಕ್ಕೆ ಚೆನ್ನಾಗಿ ಇದು ಹುರ್ಕೋಬೇಕ್ರಿ, ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೆ. ಭಾಳ ಅಂದರೆ ಭಾಳ ಟೇಸ್ಟ್ ಆಗುತ್ತೆ. ಟ್ರೈ ಮಾಡಿರಿ ಇದು ಗೀ ರೋಸ್ಟ್. ಚೆನ್ನಾಗಿ ಇದು ಫ್ರೈ ಮಾಡ್ಕೊಂಡ್ಬಿಡ್ಬೇಕು, ಹುರ್ಕೋಬೇಕ್ರಿ. ಇದು ಚೆನ್ನಾಗಿ ಕಲರ್ ಚೇಂಜ್ ಆಗಲಿ, ಆಗಿಂದ ತೆಗೆದುಬಿಡೋಣ. ಇದು ಗಮ್ ಅಂಥೇಳಿ ಅರೋಮಾ ಸೂಪರ್ ಬರ್ತಾ ಇದೆ ನೋಡಿರಿ ಫ್ರೆಂಡ್ಸ್. ವಾವ್, ಮಸ್ತ್ ಆಗಿತ್ತು ನೋಡಿರಿ ಫ್ರೆಂಡ್ಸ್. ಈಗ ತೆಗೆದುಬಿಡೋಣ, ಫ್ಲೇಮ್ ಆಫ್ ಮಾಡಿಬಿಡೋಣ. ಚಟಪಟ ಅಂಥೇಳಿ ಸಿಡಿತಾ ಇದೆ, ನೋಡ್ಬೋದು ನೀವು. ಈಗ ತೆಗೆದುಬಿಡೋಣ. ಈ ಥರ ಆಯ್ತು ನೋಡಿರಿ ಫ್ರೆಂಡ್ಸ್, ಮಸಾಲೆ ರೆಡಿ ಆಯಿತು. ಈಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಫ್ರೆಂಡ್ಸ್. ಇದು ಎಲ್ಲ ಹುರ್ಕೊಂಡಿದ್ದು ಮಸಾಲೆ ಇದ್ರೊಳಗೆ ಹಾಕೋಣ. ಈಗ ನೋಡಿ ಫ್ರೆಂಡ್ಸ್, ಒಂದು 4 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಬ್ಯಾಡಗಿ ಮೆಣಸಿನ್ಕಾಯಿ ಇದ್ರೆ ನೀವು ಹಾಕ್ರಿ, ನನ್ನ ಹತ್ರ ಇದ್ದಿಲ್ಲ, ಹಾಕಿಲ್ಲ. ಅರಿಶಿನ ಪೌಡ್ರ್ ಅರ್ಧ ಟೀ ಸ್ಪೂನು, ಬ್ಲ್ಯಾಕ್ ಪೆಪ್ಪರ್ ಅರ್ಧ ಟೀ ಸ್ಪೂನು, ಲಿಂಬೆ ರಸ 1 ರೀ ಫ್ರೆಂಡ್ಸ್. ಭಾಳ ಅಂದರೆ ಭಾಳ ರುಚಿಯಾಗುತ್ತಾ, ಟೇಸ್ಟ್ ಆಗುತ್ತಾ. ಈ ಥರ ಮಾಡಿರಿ ನೀವು. ಲಿಂಬೆ ಹಣ್ಣಿಗೆ ಈ ಥರ ಉಲ್ಟಾ ಮಾಡಿ ಈ ಥರ ಹಿಂಡಿದ್ರೆ ಎಲ್ಲ ರಸ ಎಲ್ಲ ಬಂದ್ಬಿಡ್ತೀರಿ ಫ್ರೆಂಡ್ಸ್. ಈ ಥರ ಮಾಡ್ಬೇಕು ನೋಡ್ರಿ, ಸೂಪರಾಗಿ ಟೇಸ್ಟಿ ಆಗುತ್ತಾ. ನೀವು ಏನಾರ ಡ್ರೈ ರೋಸ್ಟ್ ಮಾಡಿದರೆ ಸ್ವಲ್ಪ ನೀರು ಕಡಿಮೆ ಹಾಕ್ರಿ, ಇಲ್ಲಾಂದರೆ ನೀರು ಹಾಕ್ರಿ ಫ್ರೆಂಡ್ಸ್. ನೀವು ಗ್ರೇವಿ ಮಾಡಿದರೆ, ನಾನು ಸ್ವಲ್ಪ ಗ್ರೇವಿ ಟೈಪ್ ಮಾಡ್ತಾ ಇದ್ದೀನಿ ಇದು ಗೀ ರೋಸ್ಟ್ ಚಿಕನ್ಗೆ. ಇದು ಫೈನ್ ಪೇಸ್ಟ್ ಮಾಡ್ಕೊಂಬಿಡೋಣ. ಈಗ ನೋಡಿ ಫ್ರೆಂಡ್ಸ್, ಎಷ್ಟು ಸೂಪರಾಗಿ ಕಲರ್ಫುಲ್ಲಾಗಿ ಎಷ್ಟು ಪೇಸ್ಟ್ ರೆಡಿ ಆಗಿದ್ರಿ. ಈಗ ಚಿಕನ್ ಒಳಗೆ ಇದು ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಡೋಣ. ಎಲ್ಲ ಮಸಾಲೆ ಹಾಕಿ ಇದು ಒಂದು ಅರ್ಧ ಗಂಟೆ ಬಿಡ್ಬೇಕು ರೀ ಫ್ರೆಂಡ್ಸ್, ಅವಾಗೆ ಮ್ಯಾರಿನೇಟ್ ಸೂಪರಾಗಿ ಬರುತ್ತಾ. ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಇದಕ್ಕೆ ನೋಡ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಎಲ್ಲ ಮಸಾಲೆ ಹಾಕಿಂದ ನೋಡ್ರಿ ಯಾವ ಥರ ಆಗುತ್ತಿದ್ದು ಚಿಕನ್. ನೋಡಿದ್ರೆನ ಬಾಯಾಗ ನೀರು ಬರ್ಬೇಕ್ರಿ, ಆ ಥರ ರೆಡಿ ಆಗುತ್ತೆ ರೀ ಇದು ಮಸಾಲೆ. ನೋಡ್ಬೋದು ನೀವು. ಕಮೆಂಟ್ ಮಾಡಿ ಹೇಳಿ ಯಾರಿಗೆ ಬಾಯಾಗ ನೀರು ಬರ್ತಾ ಇದೆ ನೋಡಿ, ಅವರು ಕಮೆಂಟ್ ಮಾಡಿರಿ, ಮತ್ತು ಮಾಡಿನ ನೋಡ್ರಿ, ರುಚಿ ಅಷ್ಟು ಚಲೋ ಆಗುತ್ತಿದ್ದು. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ನಾನು ಮಿಕ್ಸ್ ಮಾಡ್ಕೊಂಬಿಟ್ಟಿನಿ. ಯಾವ್ರಿಂದ ಕಮೆಂಟ್ ಮಾಡ್ತೀರಿ, ಯಾವ ಊರ ಹೆಸರನ್ನ ಹೇಳ್ರಿ ನನಗೆ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೋಣ. ಉಪ್ಪು ನಿಮ್ಗೆ ಎಷ್ಟು ಬೇಕು ಅದಷ್ಟು ಹಾಕೋರಿ, ಎಷ್ಟು ಅಂತೀರಿ ಅದು ನಿಮ್ಮ ಮೇಲೆ ರೀ, ಅದು ಡಿಪೆಂಡ್ ಇರುತ್ತೆ. ಈಗ ನೋಡಿ ಫ್ರೆಂಡ್ಸ್, ಇದೆಲ್ಲ ನಾನು ಮಿಕ್ಸ್ ಮಾಡೀನಿ. ಒಂದು ಅರ್ಧ ಕಪ್ಪಷ್ಟು ಕರ್ಡ್ ರೀ, ಇದು ಮೊಸರು. ಸ್ವಲ್ಪ ಜಾಸ್ತಿ ಹುಳಿ ಇದ್ದಿದ್ದು ಹಾಕಬಾರ್ದು, ಅಷ್ಟ್ರಾಗ ಮೀಡಿಯಮ್ ಇರಬೇಕು ರೀ. ಅಷ್ಟು ಹುಳಿನೂ ಇರಬಾರ್ದು, ಅಷ್ಟು ಸ್ವೀಟೂ ಇರಬಾರ್ದು ಕರ್ಡ್.
ಆ ಥರ ಇದು ಹ್ಯಾಡ್ಸನ್ ತೊಗೋಬೇಕು. ಸೂಪರಾಗಿರುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ನಾನು ಮಿಕ್ಸ್ ಮಾಡ್ಕೊಂಡಿನಿ. ಮಿಕ್ಸ್ ಮಾಡಿಂದ ಒಂದು ಅರ್ಧ ಗಂಟೆ ಬಿಡ್ಬೇಕು ರೀ ಫ್ರೆಂಡ್ಸ್. ಇದಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ಲಾಂದರೆ ಒಂದು 20 ನಿಮಿಷ ಬಿಡ್ರಿ, 20 ಮಿನಿಟ್ಸ್ ಬಿಡ್ರಿ ಸಾಕು. ಈಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಚಮಚದಷ್ಟು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿ ಇದು ರೆಸ್ಟ್ ಇಡನ್ರಿ, ಲೀಡ್ ಮುಚ್ಚಿ. ನೋಡಿ ಫ್ರೆಂಡ್ಸ್, ಎಲ್ಲ ಹಾಕಿ ನಾನು ಎಲ್ಲ ಮಸಾಲೆ ಇದ್ರೊಳಗೆ ಬಂದ್ಬಿಟ್ಟಾವ. ಈಗ ಲೀಡ್ ಮುಚ್ಚಿ ಒಂದು ಅರ್ಧ ಗಂಟೆ ಬಿಡನ್ರಿ ಇದಕ್ಕೆ. ನೋಡಿ ಫ್ರೆಂಡ್ಸ್, ಎಷ್ಟು ಸೂಪರಾಗಿ ಮಸಾಲೆ ರೆಡಿಯಾಗಿದೆ ಗೀ ರೋಸ್ಟ್ ಚಿಕನ್ಗೆ. ಈಗ ನಾನು ತುಪ್ಪ ಹಾಕ್ತಾಯಿದ್ದೀನಿ 1-2 ಚಮಚಷ್ಟು. ತುಪ್ಪ ಹಾಕಿದ್ರೇನ ಮಸ್ತ್ ಆಗುತ್ತೆ ರೀ. ಆಯಿಲ್ ಹಾಕಕ್ಕೆ ಹೋಗಬೇಡ್ರಿ. ಏನಾದ್ರು ನಿಮ್ಮ ಹತ್ರ ಇಲ್ಲಾಂದರೆ ನೀವು ಹಾಕ್ಬೋದು, ಅನಿವಾರ್ಯ ನಡೀತೆ. ಅಂದರೆ ಗೀ ರೋಸ್ಟ್ ಚಿಕನ್ಗೆ ತುಪ್ಪನೇ ಬೇಕು ರೀ ಫ್ರೆಂಡ್ಸ್ ಇದಕ್ಕೆ. ಈಗ ನೋಡಿರಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಈಗ ನೋಡಿರಿ ಸೂಪರಾಗಿ ಟೇಸ್ಟಿಯಾಗಿ ಮಾಶಾಲ್ಲ ಚಿಕನ್ ರೆಡಿಯಾಗಿದೆ, ಗೀ ರೋಸ್ಟ್ ಚಿಕನ್. ಇದಕ್ಕೆ ನೀವು ಡ್ರೈ ರೋಸ್ಟನ್ನು ಮಾಡ್ಬೋದು, ಬಟ್ ನಾನು ಸ್ವಲ್ಪ ಗ್ರೇವಿ ಮಾಡ್ಕೊಂಡೀನಿ ರೈಸ್ ಮತ್ತು ಚಪಾತಿ ಜೊತೆ ತಿನ್ನೋಕಂಥೇಳಿ. ನೋಡಿ ಫ್ರೆಂಡ್ಸ್, ಈ ಥರ ರೆಡಿಯಾಗಿದೆ. ಯಾರಿಗೆ ರೆಸಿಪಿ ಎಲ್ಲರಿಗೂ ಇಷ್ಟ ಆದರೆ ಎಲ್ಲರೂ ಟ್ರೈ ಮಾಡಿರಿ. ಮತ್ತು ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿರಿ, ಅವರು ಮಾಡಲಿ ನೋಡಲಿ ಹೊಸ ರುಚಿ. ಇದು ನೋಡಿ ಫ್ರೆಂಡ್ಸ್, ಇದು ಹೋಟೆಲ್ನಲ್ಲಿ ನಾವು ಹೋಗಿ ತಿಂದರೆ ಸ್ವಲ್ಪ ಜಾಸ್ತಿ ರೇಟ್ ಇರುತ್ತಿದ್ದು. ಇದು ಮನೆಯಲ್ಲಿ ತಯಾರು ಮಾಡ್ಕೊಂಡು ತಿನ್ಬೋದು. ಅಂದರೆ ಇದು ಕರಿ ಲೀವ್ಸ್ ಹಾಕಬೇಕು, ನಾನು ಹಾಕಿಲ್ರಿ. ಮಕ್ಕಳು ತೆಗೆದು ತಿಂತಾರಂಥೇಳಿ ಹಾಗೆ ಒಂದು ಇಟ್ಟಿನ್ರಿ ನಾನು. ಕೊತ್ತಂಬರಿ ಹಾಕಬಾರ್ದು ಇದಕ್ಕೆ ಗೀ ರೋಸ್ಟ್ ಚಿಕನ್ಗೆ. ನೋಡಿರಿ ಫ್ರೆಂಡ್ಸ್, ಇದು ರೆಡಿಯಾಗಿದೆ, ಸೂಪರಾಗಿ ಟೇಸ್ಟಿಯಾಗಿ ರೆಡಿಯಾಗಿದೆ. ಕಲರ್ ಹೆಂಗಾಗಿದ್ರಿ ಗೀ ರೋಸ್ಟ್ ಚಿಕನ್? ಸೂಪರ್ ಆಗಿದೆ, ಸೂಪರ್ ಆಗಿದೆ. ಬರ್ರಿ ಫ್ರೆಂಡ್ಸ್ ನೀವು ಊಟಕ್ಕೆ ನಮ್ಮ ಜೊತೆ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ಕಾಮೆಂಟ್ನಲ್ಲಿ ಹೇಳಿ. ಓಕೆ, ಟೇಕ್ ಕೇರ್. ಮತ್ತೆ ಸಿಗೋಣ ಹೊಸ ರೆಸಿಪಿ, ಹೊಸ ಬ್ಲಾಗು. ಓಕೆ, ಬಾಯ್ ಫ್ರೆಂಡ್ಸ್.